ಪೈಕಿ ನೋಡಿ ಪಕ್ಷೇತರ ಅಭ್ಯರ್ಥಿ ನಾವು ಪ್ರಿಯಾಂಕಾ ಜಾರಕಿಹೊಳಿ ಇಲ್ಲಿ ಚಿಕ್ಕೋಡಿ ಭಾಗದಲ್ಲಿ ಸಪೋರ್ಟ್ ಮಾಡಿದ್ವಿ, ಜಗದೀಶ್ ಶೆಟ್ಟರ್ ಸಪೋರ್ಟ್ ಮಾಡಿದ್ವಿ. 2 ಸೀಟ್ ಗೆದ್ದಾಗ ನಾವು ಭಾಳ ಸಂತೋಷ ಆಗಿದೆ. ಬೆಳಗಾವಿಯಲ್ಲಿ ಮತ್ತೆ ಜಾರಕಿಹೊಳಿ ಸಹೋದರರು ಬಲಿಷ್ಠ ಅನ್ನುವಂಥದ್ದು ಪ್ರೂವ್ ಆಯ್ತಾ? ಇಲ್ಲ ನೋಡಿ, ಜನರ ಆಶೀರ್ವಾದ ಇರೋ ತನಕ ಜಾರಕಿಹೊಳಿ ಬಲಿಷ್ಠವಾಗೇ ಇರ್ತೀವಿ. ನಾವು ಜನರ ಆಶೀರ್ವಾದನ ನಾವು ಇಷ್ಟು ಮೇಲಕ್ಕೆ ದೊಡ್ಡ ಇದೇ ಥರ ನಾವು ಜನರ ಜೊತೆ ಸಂಪರ್ಕ ಇರ್ತೀವಿ. ಜನರ ಆಶೀರ್ವಾದ, ದೇವರ ಆಶೀರ್ವಾದಕ್ಕೆ ನಮ್ಮ ಜಾರಕಿಹೊಳಿ ಬಲಿಷ್ಠವಾಗೇ ಇರ್ತದೆ. ಚಿಕ್ಕೋಡಿಯಲ್ಲಿ ಕೆಲವೊಂದಿಷ್ಟು ಸೋಲಿಸ್ಬೇಕನ್ನುವಂತಹ ತಂತ್ರಗಾರಿಕೆಗಳು ಮಾಡಿದರು ಪಕ್ಷದಲ್ಲಿ ಇದ್ದುಕೊಂಡೆ. ಎಲ್ಲ ರಾಜಕಾರಣ ಇರೋದು ಸರ್, ಅದು ನಮ್ಗೆ ಜನ ಬೆಂಬಲ ಇರಲ್ಲ, ಅದಕ್ಕಾಗಿ ಜನ ಮತ ಹಾಕ್ತಾರೆ ನಮ್ಗೆ ಗೊತ್ತಾಯ್ತು. ಅದಕ್ಕೆ ಪ್ರಿಯಾಂಕಾ ಅವರು 1 ಲಕ್ಷ ಮತ ಅಂತ ಗೆದ್ದಿದ್ದಾರೆ. 15 ಮೇಜರ್ ಮೈನಸ್ ಆಗಿವೆ. 15 ಶಾಸಕ ಕಾಂಗ್ರೆಸ್ ಶಾಸಕರಿದ್ರು ಕೂಡ ಅಲ್ಲಿ ಮೈನಸ್ ಆಗಿವೆ. ಮೊದಲ ಅಲ್ಲಿ ನೋಡ್ತಾರೆ ಮಂತ್ರಿ ಅವ್ರು ನೋಡೋ ಯಾಕೆ ಮೈನಸ್ ಆಗಿದೆ, ಅವ್ರು ಏನು ಕಾರ್ಯಕರ್ತರು ಏನು ಸಂಪರ್ಕ ಏನಾಯಿತು ನೋಡೋ ಅವ್ರು ನೋಡಿದ್ರು ವಿಚಾರ ಮಾಡ್ತಾರೆ. ಮುಂದಿನದಲ್ಲಿ ನಿಮ್ಮ ಅನಾಲಿಸಿಸ್ ಪ್ರಕಾರ ಏನಾಗಿರ್ಬೋದು? ಅಲ್ಲಿ 20,000 ಲೀಡ್ ಆಗಬೇಕಾಯ್ತಲ್ಲ, ಯಾಕೆ ಹಿಂಗಾಗಿ? ಯಾಕಂದ್ರೆ ಕಳೆದ ಬಾರಿ ಅವ್ರು 75,000 ಲೀಡ್ ಆಗಿದ್ರು. ಸ್ವಲ್ಪ ಏನೋ ಇದು MP ಎಲೆಕ್ಷನ್ದು ಒಂದು 25 ಲೀಡ್ ಆಗ್ಬೋದು, ಆಗಿಲ್ಲ. ಅದು ಏನು ಕಾರಣ ಹಿಂದಿನಲ್ಲಿ ಅವರ ಗುಡ್ಡ ಕಾರ್ಬಾಗ ಈ ಸತಿ ಅಚ್ಚರಿಕಂತ ಕಾಂಗ್ರೆಸ್ ಲೀಡ್ ಆಗಿತ್ತು ನೋಡ್ರಿ. ಅವ್ರಿಗೆ ಅಂಥವು ಜನ ಗಂಡು ಬಿದ್ದಿತ್ತು ಓಟ್ ಹಾಕ್ಬೇಕು. ಮತ್ತು ಅವ್ರ ಪಾಪ ಹೇಳಿದಾಗ ಮತ್ತು ಅವ್ರು ಹೇಳಿರ್ಬೇಕು. ಅದೇನು ಆ ಥರ ಆಗೋದಿಲ್ಲ. ಯಾಕೆ ಇಲೆಕ್ಷನ್ಗೆ ಬಂದು ಬರ್ತಾರೋ ಅವ್ರು, ನಮ್ಮ ವಿರುದ್ಧ ಒಂದು ಟೀಮ್ ಇದ್ದು ಅವ್ರು ಬರ್ತಾರೋ ಬಂದು ಮತ್ತು ಹೇಳಿ ಹೋಗಿ ಬಿಡ್ತಾರೆ. ಮತ್ತು ಅವ್ರದ್ದು ಪೆನ್ ಅವ್ರದ್ದು ಹಾಳಿ ಬರೆದು ಕೊಡೋರು. ಅವ್ರು 4 ದಿನ ಗೋಕಾಕದಲ್ಲೇ ವಾಸ್ತವ್ಯ ಹೂಡಿ ಪ್ರಚಾರ ವಿಚಾರ ಮಾಡಿದ್ರು ಸರ್, ಏನು ವರ್ಕೌಟ್ ಆಗಲಿಲ್ಲ. ಇಲ್ಲ, ಗೋಕಾಕು ಅರ್ಬಾವಿನೈತಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಮತ್ತು ಪಕ್ಷಕ್ಕೆ ಅವ್ರಿಗೆ ಜನ ಬೆಂಬಲ ಮೊದಲಿಂದ ಇದೆ. ಅದೇನು ಚೇಂಜಸ್ ಆಗೋದಿಲ್ಲ. 4 ದಿನ ಇರಲಿ 2 ದಿನ ಇದ್ರೂ ಜನ ಶಾಸಕರ ಪರವಾಗಿ ಮತ ಹಾಕ್ತಾರೆ. ಇಲ್ಲೇ ಇದ್ದುಕೊಂಡು ಇಲ್ಲೇ ಲೋಕಲ್ ಸ್ಥಳೀಯ ಶಾಸಕರನ್ನ ಬೈಯುವಂಥ ಕೆಲಸ ಕೂಡ ಮಾಡಿದ್ರು. ಅದೇ ಬೇಯ್ದಕ್ಕೆ ಜನ ಉತ್ತರ ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾವೇನು ಜಾಸ್ತಿ ಇವ್ರದ್ದು ಬೇಯ್ದು ಚಟ್ಟಿಂದು ಬೇಯ್ದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಅವರೇ ತಿಳ್ಕೊಬೇಕು ಮುಂದಿನ. ಅವ್ರ ಬೀಗರು ಇಲ್ಲೇ ಇದ್ರು ಭಾಳ ದಿನಗಳು ಗಂಗಾವತಿಯಿಂದ. ಅಲ್ಲಿ ಬೀಗರಿದ್ರೆ ಓಟ್ ಹಾಕ್ಬೇಕಲ್ರಿ. ಬೀಗರು ಓಟ್ ಹಾಕಕ್ಕೆ ಬರೋದಿಲ್ಲ, ಜನ ಓಟ್ ಹಾಕ್ತಾರಲ್ಲ, ಮತದಾರ ಓಟ್ ಹಾಕ್ತಾರೆ. ಗೋಕಾಕ್ ಕ್ಷೇತ್ರ, ಅರಬಾವಿ ಕ್ಷೇತ್ರ, ಬೆಳಗಾವಿ ಕ್ಷೇತ್ರ ಜನ ಓಟ್ ಹಾಕ್ಬೇಕು. ಬೀಗರು ಬಂದು ಏನು ಮಾಡೋದು? ಈ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಕುಟುಂಬ ಸೋಲು ಗೆಲುವನ್ನು ನಿರ್ಧಾರ ಮಾಡುತ್ತೆ. ಯಾರು ಅವ್ರನ್ನ ಬೇಕಂತಾರೆ ಅವ್ರನ್ನ ಗೆಲ್ಲಿಸ್ತಾರೆ, ಯಾರು ಬ್ಯಾಡ ಅಂತಾರೆ ಅವ್ರನ್ನ ಸೋಲಿಸ್ತಾರೆ. ಜೊತೆಗೆ ಕಿಂಗ್ ಮೇಕರ್. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ 9 ನ್ಯೂಸ್.